ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 46ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಮುಪ್ಪಿನ ಹೊರಗೂ ದೇವರು ನಮಗೇನಾಗಿದ್ದಾರೆ? ಆಧಾರವಾಗಿದ್ದಾರೆ, ನಮ್ಮನ್ನು ಹೊತ್ತು ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನಮ್ಮನ್ನು ಯಾರು ಹೊತ್ತು ನಡೆಸುವವರು, ನಮ್ಮನ್ನು ಯಾರು ಮುನ್ನಡೆಸುವವರೆಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಆದರೆ ನಮ್ಮ ಕರ್ತನು, ನಮ್ಮನ್ನು ಉಂಟು ಮಾಡಿದ ನಮ್ಮ ದೇವರು, ನಮ್ಮನ್ನು ನಿರ್ಮಿಸಿದ ನಮ್ಮ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ? ಹೊತ್ತು ನಡೆಸುವವರಾಗಿದ್ದಾರೆ, ಮುಂದೆ ತೆಗೆದುಕೊಂಡು ಹೋಗುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬನಿಗೆ ನೋಡುವಂತ ಸಮಯದಲ್ಲಿ ದೇವರು ಮುಪ್ಪಿನವರೆಗೂ ಆತನಿಗೆ ಕರ್ತನು ಆಧಾರವಾಗಿದ್ದರು. ದಾವೀದನಿಗೆ ತೆಗೆದುಕೊಂಡರೆ ದಾವೀದನಿಗೆ ದೇವರು ಮುಪ್ಪಿನವರೆಗೂ ಆಧಾರವಾಗಿದ್ದರು. ಈ ರೀತಿಯಾಗಿ ಕರ್ತನು ಅವ್ರನ್ನ ಮುಪ್ಪಿನವರೆಗೂ ದೇವರು ಅವ್ರನ್ನ ಮುನ್ನಡೆಸಿದನು. ಪ್ರೀತಿಯುಳ್ಳ ದೇವಜನರೇ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮನ್ನು ಏನ್ ಮಾಡುವನಾಗಿದ್ದಾನೆ? ಮುಪ್ಪಿನ ಹೊರಗೂ ನಮ್ಮನ್ನ ಮುನ್ನಡೆಸಿಕೊಂಡು ಹೋಗುವಂತ ಕರ್ತನು ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಯಾಕೋಬನನ್ನ ದೇವರು ಹೇಗೆ ಮುಪ್ಪಿನವರೆಗೂ ನಡೆಸಿದರೋ, ದಾವೀದನನ್ನ ಹೇಗೆ ದೇವರು ಮುಪ್ಪಿನವರೆಗೂ ನಡೆಸಿದರೋ, ಇವತ್ತು ನಮ್ಮನ್ನ ಮುಪ್ಪಿನವರೆಗೂ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಹೊತ್ತು ನಡೆಸುವವರಾಗಿದ್ದಾರೆ. ಯಾವ ಕೊರತೆಯೂ ಇಲ್ಲದೆ ಕರ್ತನು ನಮಗೆ ಒಂದು ಸಮೃದ್ಧಿಯನ್ನು ಉಂಟು ಮಾಡಿ ಹೊತ್ತು ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮ್ಮ ಸ್ತೋತ್ರ ಮಾಡ್ತೇನೆ ದೇವ್ರೆ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳು ನೀನು ಮುಟ್ಟು ಸ್ವಾಮಿ ದೇವರೇ. ಮುಪ್ಪಿನವರೆಗೂ ನೀನು ಅವ್ರನ್ನ ಹೊತ್ತುಕೊಂಡು ನಡೆಸು ದೇವರೇ. ಹೇಗೆ ಯಾಕೋಬನಿಗೆ ನೀನು ಆಧಾರವಾಗಿದ್ಯೋ, ದಾವೀದನಿಗೆ ಆಧಾರವಾಗಿದ್ಯೋ, ಅದರಂತೆ ನೀನು ನಮಗೆ ಆಧಾರವಾಗಿದ್ದು ನಡೆಸು ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.